ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಲಾವಿ ವಿನು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ತುಂಬ ಮಳೆ, ಬ್ಯಾಂಗ್ಳೂರು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಮಳೆ, ಜಡಿ ಜಡಿ ಮಳೆ. ಸ್ವಲ್ಪ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದ್ರು ಕೂಡ ವೆದರ್ ತುಂಬ ಚೆನ್ನಾಗಿದೆ, ಸೀನರಿ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿಬಿಟ್ಟು ನಾವು ಸಂಡೇ ಅಲ್ವಾ, ಸೊ ಆಚೆ ಹೋಗಿ ಬರೋಣ ಅಂತ ಹೇಳಿದ್ರು ವಿನೋದು. ಸೊ ಅದಕ್ಕೆ ರೆಡಿಯಾಗಿ ಆಚೆ ಹೋಗ್ತಾ ಇದ್ದೀವಿ. ಮನೇಲಿ ಕೂಡ ಏನು ಇವತ್ತು ಬ್ರೇಕ್ಫಾಸ್ಟ್ ಆಗಲಿ ಮಧ್ಯಾಹ್ನ ಊಟ ಆಗಲಿ ಏನೂ ಮಾಡಿರಲಿಲ್ಲ. ಸೊ ಹಂಗೆ ಆಚೆ ಹೋಗ್ಬಿಟ್ಟು ಅಲ್ಲೇ ತಿನ್ಕೊಂಡು ಬರೋಣ ಅಂತ ಹೇಳಿ ಜಯನಗರ ಕಡೆ ಹೋಗ್ತಾ ಇದ್ದೀವಿ. ಸೊ ಜಯನಗರಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ನೀವು ಹಂಗೆ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸೊ ಹೆಂಗಿದೆ ಬ್ಯಾಂಗ್ಳೂರು, ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆಯಾ? ಮಳೆನ ತುಂಬ ಎಲ್ಲ ಕಡೆನೂ ಮಳೆ ಆಗ್ತಾ ಇದೆ. ತುಂಬ ಟ್ರಾಫಿಕ್ ಕೂಡ ಜಾಮ್ ಆಯಿತು ನಮಗೆ ಹೋಗ್ಬೇಕಾದ್ರೆ. ಅಲ್ಲಿ ಸ್ವಲ್ಪ ನಿಲ್ಲಿಸ್ಕೊಂಡು ಹೋದ್ವಿ. ನಾವು ಅರೌಂಡ್ 11 o'clock ಬಿಟ್ಟಿದ್ದಕ್ಕೆ. ಸೊ ಅಲ್ಲಿ ಜಯನಗರ ರೀಚ್ ಆದಾಗ ಅರೌಂಡ್ 12:30 ಆಯಿತು. ಸೊ ಟ್ರಾಫಿಕ್ ಅಷ್ಟೊಂದು ಆಯಿತು ನಮಗೆ. ಸರಿ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಹೇಗಿತ್ತು ನಿಮ್ದು ಇವತ್ತು ಸಂಡೇ? ಚೆನ್ನಾಗಿ ಆಯಿತು ಅಂತ ಅಂದ್ಕೊತೀನಿ. ಸೊ ಎಲ್ಲರೂ ಫ್ರೀ ಇದ್ದೀರಾ ಅನಿಸುತ್ತೆ ಅಲ್ಲ. ಈಗ ಇತ್ತೀಚೆಗೆ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಮನೇಲಿ ಇರೋದಕ್ಕೆ ಆಗಲ್ಲ, ಎಲ್ಲಾದರೂ ಆಚೆ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ಹೌದು, ಇವತ್ತು ನಾವು ಜಯನಗರದಲ್ಲಿರುವ ಹಳ್ಳಿ ಜೊನ್ನೆ ಮನೆ ಅನ್ನೋ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಅಂತೂ. ಯೂಶ್ವಲಿ ನಾನು ಮದುವೆ ಆದಾಗಲಿಂದ ಹೋಗಿರಲಿಲ್ಲ. ಯಾವಾಗಲೂ ಒಂದ್ಸಲ ವಿನೋದ್ ಫ್ರೆಂಡು ಕರ್ಕೊಂಡು ಹೋಗಿದ್ರು ನಮ್ಮನ್ನು. ಅಲ್ಲಿ ಅವತ್ತು ನಾನು ತಿಂದಿದ್ದಕ್ಕೆ ಮತ್ತೆ ಪದೇ ತಿನ್ನಬೇಕು ಅಂತ ಅನಿಸುತ್ತೆ ನನಗೆ. ಆಫ್ಟರ್ ಲಾಂಗ್ ನಾನು ತಿಂದು ಆಲ್ರೆಡಿ ತುಂಬ ದಿನ ಆಗಿತ್ತು. ಸರಿ ಅಂತ ವಿನೋದ್ ಕೂಡ ಮನೆಯಲ್ಲೇ ಇದ್ದರು ಅಲ್ವಾ, ಸರಿ ಹೋಗ್ಬರೋಣ ಬಾ ಅಂತ ಹೇಳಿ ಕರ್ಕೊಂಡೋದ್ರು. ಕಾಣಿಸ್ತಿದ್ಯಲ್ಲ ಸ್ಕ್ರೀನ್ ಮೇಲೆ ಹಳ್ಳಿ ಜೊನ್ನೆ ಮನೆ ಬಿರಿಯಾನಿ ಅಂತ. ಸೊ ನಾನು ಡಿಸ್ಕ್ರಿಪ್ಷನಲ್ಲೆಲ್ಲ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಲೊಕೇಶನ್ ಕೂಡ ಹಾಕಿರ್ತೀನಿ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ವಿನೋದಿಗೆ ತುಂಬ ಖುಷಿ ಆಯಿತು ಹೋಟೆಲ್ ಸಿಕ್ಕಿದ ತಕ್ಷಣ, ಬಿಕಾಸ್ ಅವರು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ನಾನು ಕೂಡ ಏನೂ ಪ್ರಿಪೇರ್ ಮಾಡಿರಲಿಲ್ಲ, ಹಾಗೆ ಕರ್ಕೊಂಬಂದುಬಿಟ್ಟೆ. ಅಲ್ಲೇ ಒಂದೇ ಸಲ ಹೋಗಿ ಊಟ ಮಾಡ್ಕೊಂಬಿಡೋಣ ಬಾ, ಮತ್ತು ಬ್ರೇಕ್ಫಾಸ್ಟ್ ಏನಕ್ಕೆ ಅಂತ ಹೇಳಿ. ಸೊ ಅವರು ಸಾಂಗ್ ಎಲ್ಲ ಹೇಳ್ಕೊಂಡು ಜೋರಾಗೆ ಕಾರಿಂದ ಇಳ್ಕೊಂಡು ಬರ್ತಾ ಇದ್ದಾರೆ. ನಾವು ಎಲ್ಲ ಕಡೆ ಬಿರಿಯಾನಿ ಟೇಸ್ಟ್ ಮಾಡಿದ್ದೀನಿ ನಾನು, ಬಟ್ ಇಲ್ಲಿ ನಾನು ತಿಂದಾಗ ಅದ್ರದ್ದು ರುಚಿನೇ ಬೇರೆ ಅನ್ನಿಸ್ತು. ನಾನು ಫಸ್ಟ್ ಟೈಮ್ ಇವ್ರನ್ನ ಕರ್ಕೊಂಬಂದಾಗ ಏನಕ್ಕೆ ಸುಮ್ಮನೆ ಅಷ್ಟು ದೂರ, ನಾವಿರೋದು ಸರ್ಜಾಪುರ ರೋಡಿಂದ ಮತ್ತೆ ಇಲ್ಲಿವರೆಗೂ ಏನಕ್ಕೆ ಅಷ್ಟು ದೂರದಿಂದ ಬರಬೇಕು, ಒಂದು 13 ಕಿಲೋಮೀಟರ್ಸ್ ಇದೆ, ಏನಕ್ಕೆ ಸುಮ್ಮನೆ ಅಲ್ಲೇ ತಿನ್ಕೊಂಡ್ರೆ ಆಗಲ್ವಾ ಅಂತ ಹೇಳ್ತಾ ಇದ್ದೆ. ಬಟ್ ಇಲ್ಲ ಬಾ, ನೀನು ಒಂದೇ ಸಲ ಬಂದು ತಿಂದು ನೋಡು, ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದು. ತುಂಬ ಹಳೆ ಹೋಟೆಲು. ನಾನು ಫಸ್ಟ್ ಟೈಮ್ ಎಂಟ್ರಿ ಆದಾಗ ಒಳಗಡೆ, ಸೊ ಎಲ್ಲ ಆ್ಯಕ್ಟರ್ಸ್ ಫೋಟೋ ಆಗಿರ್ಬೋದು ಮತ್ತು ರೈಟರ್ಸ್ ಫೋಟೋ ಆಗಿರ್ಬೋದು, ಎಲ್ಲ ಫೋಟೋಗಳು ಇದ್ದು ಏನೋ ಒಂದು ಡಿಫ್ರೆಂಟಾಗಿ ನನಗೆ ಕಾಣಿಸ್ತು ಹೋಟೆಲ್ ಇದು ಫಸ್ಟ್ ಟೈಮ್ ನಾನು ಬಂದಾಗ. ಮತ್ತು ಇನ್ನೊಂದೇನು ಅಂದರೆ ತುಂಬ ರಶ್ ಇರುತ್ತೆ ಇಲ್ಲಿ ಯಾವಾಗಲೂ. ಒಂದು 9 o'clock ಇಲ್ಲಿ ರಶ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸೂಪ್ ಎಲ್ಲ ಸಿಗುತ್ತಂತೆ, ಬಟ್ ನಾನು ಸೂಪ್ ಟ್ರೈ ಮಾಡಿಲ್ಲ. ಬಟ್ ಯಾವಾಗಲೂ ಯೂಶ್ವಲಿ ನಾನು ತೊಗೊಳ್ಳೋದು ಬಿರಿಯಾನಿ ರೈಸ್ ಮತ್ತು ಕಬಾಬ್ ತೊಗೊಳ್ತೀನಿ. ಇಲ್ಲಿ ಚಿಕನ್ ಚಾಪ್ಸ್ ಅಂತ ಸಿಗುತ್ತೆ, ದೆನ್ ನಾಟಿ ಚಿಕನ್ ಫ್ರೈ ಅಂತ ಬೇರೆ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ತೊಗೊಂಡೋಗಿ ತಿಂತಾ ಇದ್ದೀವಿ, ಬಿಕಾಸ್ ವಿನೋದ್ಗೆ ಹಸುವಾಗಿರೋದ್ರಿಂದ ಎಲ್ಲಿ ನಂಗೆ ಜಾಗ ಸಿಗುತ್ತೋ ತಿನ್ಬಿಡ್ಬೇಕೋ ಬೇಗ ಅಂತ ತೊಗೊಂಡು ಹೋಗ್ತಿದ್ದಾರೆ. ಸೊ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಇದರಲ್ಲಿ ಮಸಾಲೆ ಕೂಡ ಏನು ಅವರು ಬಿರಿಯಾನಿಗೆ ಜಾಸ್ತಿ ಹಾಕಿರೋದಿರಲ್ಲ, ತುಂಬ ಸೆಮಿಯಾಗಿ ಕೊಡ್ತಾನೆ, ತುಂಬ ಸೆಮಿಯಾಗಿರುತ್ತೆ. ಸೊ ನಾನು ತಿಂತಾ ಇದ್ದೆ ಅಂದರೆ ಕ್ವಾಂಟಿಟಿ ಕೂಡ ಪರವಾಗಿಲ್ಲ. ಅವರು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗಿದ್ರು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಅಪರೂಪವಾಗಿ ತಿನ್ನೋದ್ರಿಂದ ನಾನು ಸ್ವಲ್ಪ ಬಂದರೆ 2 ರೈಸ್ ತೊಗೊಳ್ಬಿಡ್ತೀನಿ, ಇಲ್ಲ 1 ಬಿರಿಯಾನಿ ತೊಗೊಂಡು 1 ರೈಸ್ ತೊಗೊತೀನಿ. ಚೆನ್ನಾಗಿರುತ್ತೆ ಯೂಶ್ವಲಿ. ನೀವು ಒಂದ್ಸಲ ಬಂದು ಟ್ರೈ ಮಾಡಿ. ಯಾರೆಲ್ಲ ಜಯನಗರದಲ್ಲಿ ಸ್ಟೇ ಆಗಿರ್ತೀರಾ ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಒಂದು ಸಲ ಬಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಾನಂತೂ ತುಂಬ ಖುಷಿಪಟ್ಟು ಇಷ್ಟಪಟ್ಟು ನಾನು ತಿಂತೀನಿ. ಸೊ ತಿಂದಾದ್ಮೇಲೂ ಕೂಡ ಮನೆಗೆ ಕೂಡ ಪಾರ್ಸೆಲ್ ತೊಗೊಂಡು ಹೋಗ್ತೀನಿ ನಾನು, ಯಾಕೆಂದರೆ ತುಂಬ ಅಷ್ಟು ಇಷ್ಟ ನನಗೆ ಇಲ್ಲಿ. ಎಲ್ಲ ಕಡೆ ನಾನು ಟೇಸ್ಟ್ ಮಾಡಿದ್ರಿಂದ ಸೊ ಇಲ್ಲಿ ನನಗೆ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತು. ಮನೇಲಿ ಕೂಡ ನಾವು ಈ ಥರ ಮಾಡಿದಾಗ ಅಷ್ಟು ಟೇಸ್ಟ್ ಬರೋದಿಲ್ಲ, ಬಿಕಾಸ್ ಅಲ್ಲೇನೂ ಸಿಗೋದಿಲ್ಲ. ಬರೀ ರೈಸ್, ಒಂದು ಟರ್ಮರಿಕ್ ಮತ್ತು ರೈಸ್ನ ಮಿಕ್ಸ್ ಮಾಡಿದ್ರೆ ನಮಗೆ ಹೆಂಗೆ ಯಾವ ಕಲರ್ ಬರುತ್ತೋ ಅದೇ ಥರನೇ ಇರುತ್ತೆ. ಅವ್ರು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೋ ಇಲ್ವೋ ಅಂತಲೂ ನಮಗೆ ಗೊತ್ತಾಗೋದಿಲ್ಲ. ಸೊ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಕ್ರೌಡ್ ಕಾಣ್ತಿರ್ಬೋದು, ಕ್ಯೂ ಕೂಡ ನಿಂತು ಬಿಟ್ಟಿದೆ. ಅರೌಂಡ್ ಇದು 1:30 1 o'clock ಆಗಿದೆ ಅಷ್ಟೇ ಟೈಮು. ಅಷ್ಟು ಟೈಮ್ಗೆ ಇಷ್ಟು ಜನ ಆಗಿದ್ದಾರೆ. ಸೊ ನಾವು ತಿಂದ್ಬಿಟ್ಟು ಹೊಟ್ಟೆ ಎಲ್ಲ ತುಂಬಿತು.
ಪಾರ್ಸಲ್ ಕೂಡ ತೊಗೊಂಡ್ವಿ. ಸರಿ ಅಂತ ಹೇಳ್ಬಿಟ್ಟು ಬಂದು ಸ್ವಲ್ಪ ಆಚೆ ರೆಸ್ಟ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡ್ವಿ. ನಾವು ಯಾವಾಗಲೇ ಈ ಕಡೆ ಈ ಹೋಟೆಲಿಗೆ ಬಂದರೆ ಸಾಕು, ನಾವು ಸ್ವಲ್ಪ ಅಲ್ಲಿ ಕೂತ್ಕೊಂಡೇ ನಾವು ಬರೋದು. ಯಾಕೆಂದರೆ ಜಾಗ ತುಂಬ ಚೆನ್ನಾಗಿದೆ. ಊಟ ಮಾಡಿದ ತಕ್ಷಣ ಏನು ಹೊರಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂತ್ಕೋತೀವಿ, ಒಂದು ಹಾಫ್ ಆನ್ ಅವರ್ ಕೂತ್ಕೋತೀವಿ. ಸರಿ ಅಂತ ಹೇಳಿ ಮಳೆ ಬರೋಂಗೆ ಬೇರೆ ಆಯಿತು. ಸೊ ವಿನೋದ್ ಕೂಡ ಹೊರಟ್ರು, ಹೋಗೋಣ ಬಾ ಸಾಕು ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ನಾನು ಹೊರಟೆ. ಬಟ್ ನಾವು ಹೋಗೋಕ್ಕೆ ಇಷ್ಟ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಕುಣ್ಸಿದ್ರು ನಾನು ಕೂತ್ಕೋತೀನಿ, ಬಿಕಾಸ್ ಸ್ವಲ್ಪ ಪೀಸ್ಫುಲ್ ಆಗಿದೆ, ಚೆನ್ನಾಗಿದೆ ಜಾಗ. ಸೊ ಸುಮ್ಮನೆ ಕೂತ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ನನಗೆ. ಊಟ ಬೇರೆ ಆಗಿತ್ತಲ್ವಾ, ಸೊ ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ. ಬಟ್ ಇವ್ರು ಬಾ ಬೇಡ, ಮಳೆ ಬರ್ತಾ ಇದೆ ಆಲ್ರೆಡಿ, ಹೋಗೋಣ ಬೇಗ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಇಲ್ಲಿಗೆ ಬಂದು ಒಂದು 6 to 7 8 ಮಂತ್ಸ್ ಆಗಿದೆ ಅನಿಸುತ್ತೆ. ತುಂಬ ಲಾಂಗ್ ಆದಮೇಲೆ ನಾನು ಬರ್ತಾ ಇರೋದು. ತುಂಬ ದಿವಸನೇ ಆಯಿತು ನಾನು ಬಂದು ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಗಿಡಗಳಾಗಿರ್ಬೋದು, ಮರಗಳಾಗಿರ್ಬೋದು, ತುಂಬ ಚೆನ್ನಾಗಿ ಕಾಣ್ತಿದೆ. ಈ ಮಳೆ ಬಂದ್ರಂತೂ ಅಷ್ಟು ಚೆನ್ನಾಗಿ ಕಾಣುತ್ತೆ, ಹಸ್ರಾಗಿ. ಈ ಜಯನಗರ ಮತ್ತು ಇನ್ನೊಂದು ಜೆ ಪಿ ನಗರ ಆ ಕಡೆ ಎಲ್ಲ ನಾವು ಹೋದರೆ ಸಾಕು, ಫ್ಲವರ್ಸ್ ಅಂತೂ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇರುತ್ತೆ ನಮಗೆ ಈ ಸೀಸನಲ್ಲಿ. ಸೊ ಅದು ನೋಡೋದಕ್ಕೆ ತುಂಬ ಚೆಂದ ರೋಡ್ಗಳಲ್ಲೆಲ್ಲ. ನಾನು ತುಂಬ ಇಷ್ಟ. ಆನ್ ದಿ ವೇ ಬರ್ತಾ ಹಾಗೆ ಸ್ವಲ್ಪ ಗಾಡಿ ಸ್ಟಾಪ್ ಮಾಡಿದ್ರು ಇವರು. ನಾವು ಯೂಶ್ವಲಿ ನಾವು ಯಾವಾಗ ಬಂದರೂ ಕೂಡ ಇಲ್ಲಿ ಫ್ರೂಟ್ ತೊಗೊಂಡು ಹೋಗ್ತೀವಿ. ಫ್ರೂಟ್ ಮಾರ್ಕೆಟ್ ಇದು ಸಣ್ಣದಾಗಿದೆ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಮಾವಿನ ಹಣ್ಣು ಸೀಸನ್ ನಡೀತಾ ಇತ್ತು. ಸೊ ನಾವು ಆ ಟೈಮಲ್ಲಿ ಕೂಡ ಮಾವಿನ ಹಣ್ಣು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ವಿ. ಸೊ ಈ ಟೈಮಲ್ಲಿ ಕೂಡ ಇವರು ಮಾವಿನ ಹಣ್ಣು ತೊಗೊಂಡು ಹೋಗೋಣ ಅಂತ ಹೇಳಿ ಸ್ಟಾಪ್ ಮಾಡಿದ್ದಾರೆ. ಸೊ ಚೆನ್ನಾಗಿರುತ್ತೆ ಇಲ್ಲಿ, ತುಂಬ ವಿಧವಾಗಿರೋ ಮಾವಿನ ಹಣ್ಣುಗಳು ಸಿಗುತ್ತೆ, ಡಿಫ್ರೆಂಟ್ ಆಗಿರೋದು. ಸೊ ಯೂಶ್ವಲಿ ನಾ ಈ ಅಣ್ಣನ ಹತ್ರನೇ ತೊಗೊಳ್ಳೋದು ಯಾವಾಗಲೂ. ಇವರು ತಮಿಳನ್ಸ್, ಇವರು ಚೆನ್ನಾಗಿ ಕೊಡ್ತಾರೆ, ಅಂಕಲ್ ಮತ್ತು ಆಂಟಿ ಇವರು. ಸೊ ನಾನು ಸ್ವಲ್ಪ ಸೆಲೆಕ್ಟಿವ್ ಬೇಸಿಸ್ಸು, ಅಂದರೆ ನಾನು ಕೇಳೋದು ಜಾಸ್ತಿ, ಇದು ಯಾವುದ್ರಲ್ಲಿ ಸ್ವೀಟ್ ಇರುತ್ತೆ, ಅದರಲ್ಲಿ ಸ್ವೀಟ್ ಇರುತ್ತಾ, ಇದರಲ್ಲಿ ಸ್ವೀಟ್ ಇರುತ್ತಾ ಅಂತ ಕೇಳೋದು ಜಾಸ್ತಿ. ಅದಕ್ಕೆ ಅಣ್ಣ ಪಾಪ ನೋಡಿದ ತಕ್ಷಣ ಅವರು ಹೇಳ್ತಾ ಇದ್ದಾರೆ ಇದರಲ್ಲಿದೆ ಅದರಲ್ಲಿದೆ ಅಂತ ಹೇಳಿ. ಸೊ ಅವರು ಅಣ್ಣ ಏನು ಅಂದರೆ ಒಂದು 5 kg ತೊಗೊಂಡೋಗಿ 3 kg ತೊಗೊಂಡೋಗಿ ಅಂತ ಹೇಳ್ತಾರೆ. ಸೊ ನಾವಿಲ್ಲ, ತೊಗೊಳೋದೆ ನಾವು 1 kg ಸಾಕು, ಇರೋದು ಇಬ್ಬರೇ ಅಲ್ವಾ. ಸೊ ಏನಕ್ಕೆ ಅಷ್ಟೊಂದು, ಬೇಕಾದರೆ ತೊಗೊಳ್ಳೋಣ, ಸೊ ಜಾಸ್ತಿ ಬೇಡ ಅಂತ ಹೇಳಿಬಿಟ್ಟು ಅವ್ರು ಬರೀ 1 kg ತೊಗೊತಿದ್ದಾರೆ ನಮ್ಮ ಮನೆಯವರು. 1 kgನೇ 2 kgನೂ ತೊಗೊತಾ ಇದ್ದಾರೆ, ಗೊತ್ತಿಲ್ಲ ಸರಿಯಾಗಿ ಎಷ್ಟು ಅಂತ ಹೇಳಿಬಿಟ್ಟು. ಊರಿಗೆ ಹೋಗಿದ್ರೆ ಅಲ್ಲಿಂದನೇ ತೊಗೊಂಬಂದ್ಬಿಡ್ತಾ ಇದ್ದೆ ನಾನು. ಊರಿಗೆ ಸ್ವಲ್ಪ ಹೋಗಿಲ್ಲ, ಅಮ್ಮ ಮನೆಗೆ ನಾನು. ಅಲ್ಲ ಪಾಪ ತುಂಬ ಚೆನ್ನಾಗಿರೋದು ತೊಗೊಂಬಂದು ಇಟ್ಟಿರ್ತಾರೆ ಊರಿಗೆ ತೊಗೊಂಡೋಗ್ಲಿ ಅಂತ. ನಾನು ಹೋಗಿಲ್ಲ ಇತ್ತೀಚಿನ ದಿನಗಳಲ್ಲಿ, ಸ್ವಲ್ಪ ಸುಮಾರು ದಿವಸನೇ ಆಯಿತು ಹೋಗಿ. ಸೊ ಆದರೂ ಕೂಡ ಮನ್ಸು ತಡೆಯೋದಿಲ್ಲ. ಆನ್ ದಿ ವೇ ಎಲ್ಲಾದರೂ ಹೋಗ್ತಾ ನಂಗೆ ಮಾವಿನ ಹಣ್ಣು ಕಂಡ್ರೆ ತೊಗೊಳ್ಬೇಕು ಅಂತ ಅನಿಸುತ್ತೆ. ಅಂತೂ ಇಂತೂ ಮಾವಿನ ಹಣ್ಣು ಪರ್ಚೇಸ್ ಮಾಡಿದ್ದಾಯಿತು. ಆಲ್ರೆಡಿ 2:30 3 ಆಯಿತು ನಾವೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ. ಸೊ ಚೆನ್ನಾಗಾಯಿತು ಇವತ್ತಿನ ಡೇ. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನನ್ನ ಬ್ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್, ಬಾಯ್.